ಅಮ್ಮ ಅಜ್ಜ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡಕತ್ರಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಡೇ 1 ಬ್ಲಾಗ್ ಎಲ್ಲ ಎಡಿಟ್ ಮಾಡಿ ಕಂಪ್ಲೀಟ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೇವಿ. ಡೇ 2 ಒಳಗೆ ಏನೈತಪ್ಪ ಅಂತಂದ್ರೆ ತಿರುಪತಿ ಸುತ್ತಮುತ್ತ ಅವರು ಎಲ್ಲ ಪ್ಲೇಸಸ್ಗಳನ್ನ ಕವರ್ ಮಾಡೇವಿ. ಆ ವಿಡಿಯೋ ಹಾಕ್ತಾ ಅಂತ ನೋಡ್ಕೊಂಬರಿ. ಏನೇನು ಸೇರ್ತೆ ಏನೇನು ಸೇರ್ಲಿಲ್ಲ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ. ಏನಾರ ತಪ್ಪಿತ್ತಂದ್ರೆ ಹೇಳ್ರಿ, ನೆಕ್ಸ್ಟ್ ವಿಡಿಯೋಗೆ ಸರಿ ಮಾಡ್ಕೊಂತಾನಂತ. ಅನ್ಕಂದಂಗೆ ನಾ ರಾತ್ರಿ 11 ಗಂಟೆಗೆ ಕ್ಯೂವಿಗೆ ನಿಂತ್ಕೊಂಡಾರ. ಬೆಳಗ್ಗೆ 11 ಗಂಟೆನೇನು 11:30 ಆಗಿತ್ತು. ಅಲ್ಲಿವರೆಗೂ ಕ್ಯೂ ಒಳಗೆ ಇದ್ದು ದರ್ಶನ ಮಾಡಿ ಅಂತೂ ಫೈನಲಿ ತಿರುಪತಿ ದರ್ಶನ ಮಾಡೇ ಬಿಟ್ವಿ. ಎಲ್ಲರೂ ಕ್ಯೂ ನಿಂತ್ಕೊಂಡರು. 1 ದಿನ 2 ದಿನ 1.5 ದಿನ ಹಿಂಗೆ ಆಗೈತಂತ. ನಮಗೆ ಜಲ್ದಿ ಸಿಕ್ಕದೆ ಅಂತ ನಮಗೆ ಒಂಥರ ಏನೋ ಖುಷಿ ಆದಂಗೆ ಆಯ್ತು. ಅಂತೂ ಎಲ್ಲ ದರ್ಶನ ಮಾಡಿ ಎಲೆಕ್ಟ್ರಿಕಲ್ ಐಟಮ್ ಒಂದೇನು ಅಲಾವ್ ಇರಲಿಲ್ಲ ಒಳಗೆ. ಹಂಗಾಗಿ ಫೋನ್ ಅದೆಲ್ಲ ನಮ್ಮ ವೆಹಿಕಲ್ನಾಗ ಇಟ್ಟು ಹೋಗಿದ್ವಿ. ನೆಕ್ಸ್ಟ್ ಅಲ್ಲಿ ದರ್ಶನ ಮಾಡಿ ಹಿಂಗೆ ಬರ್ಬೇಕಾದ್ರೆ ಹಂಗೆ ಮತ್ತು ವೆಹಿಕಲ್ಲಿಗೆ ಬಂದು ಫೋನ್ ತಗೊಂಡು ಇದನ್ನಾದ್ರೂ ಒಂದು ವೀಡಿಯೋ ಮಾಡ್ಕೊಂಡವನ ಅಂತಂದು ವೀಡಿಯೋ ಮಾಡಿದ್ವಿ. ನೆಕ್ಸ್ಟ್ ಆಗಲೇ ಊಟದ ಟೈಮ್ ಆಗಿತ್ತು, 12:30 ಹಿಂಗೇನ ಆಗಿರ್ಬೇಕು. ಹಾಗಾಗಿ ಮತ್ತು ನಾವು ಊಟ ಮಾಡಿ ಹೋದ್ರಾತಂತಂದು ಬಂದ್ವಿ. ಹೋಗೋಣ ಬರ್ರಿ. ಇದು ಊಟದ ಹಾಲು 304 ಇರ್ಬೇಕು. 500 ಜನಕ್ಕೆ ಒಮ್ಮೆ ಊಟ ಮಾಡ್ಬೋದು, ಹಂಗೆ ಇತ್ತಿದೆ. ನಾವು ಬಂದಿದ್ದು 3rd ಫ್ಲೋರ್ ಅನ್ಕೊಂತೀನಿ. ಎಲ್ಲರೂ ಕುತ್ಕೊಂಡಿದ್ರು. ಒಂದು 3-4 ಪ್ಲೇಸ್ ಖಾಲಿ ಇತ್ತು. ಹಾಗಾಗಿ ನಾನು ಮತ್ತು ನಮ್ಮ ಅಣ್ಣಾರೆಲ್ಲರೂ ಹೋದ್ವಿ. ಅಲ್ಲೇ ಎಲ್ಲ ಕುತ್ಕೊಂಡು ಪಾಯಸ ಮಾಡಿದ್ರು. ಫಸ್ಟಿಗೆ ಪಾಯಸ, ಪಲ್ಯ ಮತ್ತೇನೋ ಚಟ್ನಿನೇನೋ ಮಾಡಿದ್ರು. ಅದು ಊಟ ಮಾಡಿದ್ವಿ. ನೆಕ್ಸ್ಟ್ ಅನ್ನ ಸಾಂಬಾರು ತಗೊಂಬಂದ್ರು. ಹಾಗೆ ಅನ್ನ ಸಾಂಬಾರು ಊಟ ಮಾಡಿ ನೆಕ್ಸ್ಟ್ ಅಲ್ಲಿಂದ ಹೊರಟಿದ್ದೆ ನಾವು. ಪಾಪ ಅವಿನಾಶಮ್ ಅಂತ ಪ್ಲೇಸ್ ಐತಿ. ತಿರುಪತಿ ನಿಯರ ಒಂದು 3-4 ಕಿಲೋಮೀಟ್ರ್ ಅಷ್ಟೇ ಇರ್ಬೋದು ಅದು. ನನಗಂತೂ ಇಲ್ಲಿಂದ ಮಾಡ್ಸ್ಕೊಂಡು ಹೋಗಿರೋ ಗಾಡಿ ಒಳಗಂತೂ ಡ್ಯಾನ್ಸ್ ಮಾಡಿ ಅದು ಇದು ಎಲ್ಲ ಸಾಕಾಗ್ಬಿಟ್ಟಿತ್ತು. ಹಂಗಾಗಿ ನಮ್ಮ ಅಣ್ಣಾರು ಬೆಂಗಳೂರಿಂದ ಬಂದಿರಲ್ಲ, ಅವ್ರ ಕಾರ್ನಾಗ ಹೋಗೋಣ ಅಂತಂದು ಅವ್ರ ಕಾರ್ನೊಳಗೆ ಹೋದೆ. ಹಾಗೆ ಮುಂದೆ ಕಾರ್ನಲ್ಲಿ ಹೋಗ್ತಾನೆ ನಾ ಕುತ್ಕೊಂಡ್ರೆ ಈ ಕಡೆ ವಿಂಡೋ ಸೀಟಿಂದ ಹಂಗೆ ಒಂದು ನೇಚರ್ ವ್ಯೂ ಕಾಣ್ತು. ಅದು ನಂಗೆ ವಿಡಿಯೋ ಮಾಡ್ಕೊತ ಹೊರಟೆ. ಆಗಲೇ ಇಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗೇ ಬಿಟ್ಟಿತ್ತು. ಭಾಳ ಏನಿಲ್ಲ, ಒಂದು 4-5 ಕಡೆ ಅಷ್ಟೇ ಇರ್ಬೋದು. ಈ ಥರ ಫುಲ್ ರೋಡ್ ಕರ್ವಿಂಗ್ ಐತಿ. ನನಗೂ ಈ ಥರ ಇದ್ದ ಕಡೆ ಹೋಗೋಕೆ ಭಾಳ ಇಷ್ಟ ಆಗತಿ. ಹಾಗಾಗಿ ಈ ಕಡೆ ಇರೋ ವ್ಯೂ ನೋಡ್ಕೊಂತ ಹೊರಟ್ವಿ. ನೆಕ್ಸ್ಟ್ ಹಂಗೆ ನೋಡ್ಕೊಂತನ ನೆಕ್ಸ್ಟ್ ನಾವು ಹೋಗಿದ್ದ ಪ್ಲೇಸ್ ಯಾವುದಪ್ಪ ಅಂತಂದ್ರೆ ಪಾಪ ವಿನಾಶಮ್ ಅಂತಂದು. ಹಂಗೆ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡೋದಿತ್ತು. ಕಾರ್ ಪಾರ್ಕಿಂಗ್ ಮಾಡೋಣ ಅಂತಂದು ಬಂದ್ವಿ. ಆಗಲೇ ಎಲ್ಲರೂ ಅವ್ರ ಪ್ಲೇಸ್ ಕರೆಕ್ಟ್ ನೋಡ್ಕೊಂಡು ಪಾರ್ಕ್ ಮಾಡಿದ್ರು. ನಾವು ಕರೆಕ್ಟ್ ಒಂದು ಪ್ಲೇಸ್ ನೋಡಿ ಪಾರ್ಕಿಂಗ್ ಮಾಡಿದ್ವಿ. ಕಾರ್ ಪಾರ್ಕಿಂಗ್ ಮಾಡಿದ್ಮೇಲೆ ಮಿನ್ನನ್ನ ಕಾರ್ ಮೇಲೆ ಕುಂದ್ರಿಸಿ ಹಂಗೆ ಒಂದು ವೀಡಿಯೋ ಮಾಡಿದೆ. ಅಪ್ಪ ಅಮ್ಮ ಅಜ್ಜ ಹಂಗೆ ಅದೊಂದು ವೀಡಿಯೋ ಮಾಡಿ ನೆಕ್ಸ್ಟ್ ಪಾಪ ವಿನಾಶಮ್ ಪ್ಲೇಸಿಗೆ ಬಂದ್ವಿ. ಹಾಂ, ಇದೆ ನೋಡ್ರಿ ಪಾಪ ವಿನಾಶಮ್ ಪ್ಲೇಸ್. ಇದ್ರೊಳಗೇನೋ ಸ್ನಾನ ಮಾಡಿದರೆ ಎಷ್ಟೋ ಪಾಪಗಳು ಹೋಗುತ್ತೆ ಅಂತಂದು ಏನೋ ಐತೆ ನಂಬಿಕೆ. ನನಗೂ ಅಷ್ಟೊಂದು ಏನು ಗೊತ್ತಿಲ್ಲ ಇದ್ರ ಬಗ್ಗೆ ಹಿಸ್ಟ್ರಿ. ನಿಮಗೇನಾರು ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ. ತಿರುಪತಿಗೆ ಬಂದವ್ರು ಈ ಪ್ಲೇಸಿಗೆ ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತಾರಂತ ಅನ್ಕೊತೀನಿ ನಾನು. ಅದೇ ಪಾಪ ವಿನಾಶಮ್ ಪ್ಲೇಸಿಂದ ಹಂಗೆ ಒಂದು 100 ಮೀಟ್ರಿನ ಬಂದರೆ ಅಲ್ಲಿಂದ ಇರೋದು ವ್ಯೂ ಪಾಯಿಂಟ್. ಪೂರ ಎಲ್ಲ ನೋಡಿದ್ರೆ ಹಸಿರಿನಿಂದ ಕೂಡಿಬಿಟ್ಟೈತಿ. ಈ ಥರ ನೋಡೋಕೆ ಒಂಥರ ಏನೋ ಖುಷಿ ಅನಿಸ್ತದೆ ಮನಸ್ಸಿಗೆ. ಅಲ್ಲೇ ಇದು ನೀರಿಂದ ಏನೋ ಒಂಥರ ಹರಿತಾ ಇತ್ತು. ಅದೇನೋ ಡ್ಯಾಮ್ ಏನೋ ಇರ್ಬೇಕಂತ ಅನ್ಕೊಂತೀನಿ. ನೋಡ್ರಿ ಇಲ್ಲಿಂದ ಕರೆಕ್ಟಾಗಿ ಕಾಣ್ತದೆ ಏನಂತ. ಡ್ಯಾಮ್ ಇರ್ಬೇಕಂತ ಅನ್ಕೊಂತ ನಾನು ಆಲ್ಮೋಸ್ಟ್. ಈ ಪ್ಲೇಸ್ ನೋಡ್ಕೊಂಡು ನೆಕ್ಸ್ಟ್ ನಾವು ಕಾರ್ ಪಾರ್ಕಿಂಗ್ ಮಾಡಿದ ಕಡೆ ಬಂದ್ವಿ. ಆಗಲೇ ಎಲ್ಲರೂ ಎಷ್ಟೊಂದು ಜನ ಬಂದಿದ್ರು, ಪಾರ್ಕ್ ಮಾಡಿ ಹೋಗಿದ್ರು. ಹಾಗೆ ನೆಕ್ಸ್ಟ್ ಕಾರ್ ತಗೊಂಡು ಹೊರಟ್ವಿ ಅಲ್ಲೇ ಹೊರಗೆ. ಆಗಿನ್ನೂ ಜನ ಎಲ್ಲರೂ ಬರಾಕತ್ತಿದ್ರು ಅನ್ನಿಸ್ತದೆ ತಿರುಪತಿ ದರ್ಶನ ಮಾಡಿ. ಇಲ್ಲಿ ಅಲ್ಲೇ ಟ್ರಾಫಿಕ್ ಆಗಿಬಿಟ್ಟಿತ್ತು ನಮಗೆ. ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯೂ ತುಂಬಿದೆ. ಹಾಗೆ ತಿರುಪತಿಯಿಂದ ಆ ಪ್ಲೇಸ್ ನೋಡ್ಕೊಂಡು ಬರ್ಬೇಕಾದ್ರೆ ಬೇಡಿ ಆಂಜನೇಯ ಸ್ವಾಮಿ ಅಂತ ಕಾಣ್ತು. ಹೋಗೋಣ ಅಂತಂದು ಹೋದ್ವಿ. ಪೂರ ಹನುಮಂತಂದು ಒಂದು 20 ಅಡಿ 30 ಅಡಿ ಮೇಲೆ ಇರ್ಬೇಕೇನೋ, ಅಷ್ಟು ದೊಡ್ಡದು ಸ್ಟ್ಯಾಚು ಕಟ್ಟಿದ್ರು. ಗುಡಿ ಮೇಲೇ ಆಂಜನೇಯಂದು ಆ ಥರ ಸ್ಟ್ಯಾಚು ಇತ್ತು.
ಆಂಜನೇಯ ನಿಂಗೆ ವಿಡಿಯೋ ಮಾಡೋಣಂತ ಹೋದೆ, ಬಿಸಿಲು ಹಂಗೆ ಡೈರೆಕ್ಟ್ ಕ್ಯಾಮ್ರಾ ಮ್ಯಾಗ ಬಿದ್ದು ಆಂಜನೇಯ ಅಷ್ಟೊಂದು ಸರಿ ಕಾಣ್ತಿಲ್ಲ. ಹಂಗೆ ಸುತ್ತಲೂ ಎಲ್ಲ ನೋಡ್ಕೊತ ಹೋಗೋಣ ಬರ್ರಿ ಗುಡಿ ಒಳಗೆ ಏನೇನಕತ್ತಂತ ಹೇಳ್ತಾನಂತ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತಂದು ಹೇಳ್ಕೊಂತ ಗುಡಿ ಒಳಗೆ ಹೋದ್ವಿ. ಗುಡಿ ಸುತ್ತಲೂ ಅಲ್ಲೇ ಸಣ್ಣದಾಗಿ ಇದನ್ನು ಕಟ್ಟಿದ್ದಾರೆ, ಗಂಟೆ ಕಟ್ಟಿದ್ದಾರೆ. ಏನೋ ನಂಬಿಕೆ ಇರ್ಬೇಕನ್ನೋ ಅಷ್ಟೊಂದೇನು ಗೊತ್ತಿಲ್ಲ ನನಗೂ. ಗಂಟೆ ಕಟ್ಟಿದ್ದಾರೆ. ಆಂಜನೇಯ ಮಾತ್ರ ಸಣ್ಣದಿದ್ರು ನಮಗಂತೂ ಭಾಳ ಇಷ್ಟ ಆಯ್ತದ. ಏನೋ ಒಂಥರ ಕುಂಕುಮದಿಂದ ಅಲಂಕಾರ ಮಾಡಿ ಭಾಳ ಚಲೋ ಮಾಡಿದ್ರು. ಹಾಗೆ ಆಂಜನೇಯ ನೋಡ್ಕೊಂಡು ಸುತ್ತಲೂ ಒಂದು ರೌಂಡ್ ಪ್ರದಕ್ಷಿಣೆ ಹಾಕೋಣಂತಂದು ಪ್ರದಕ್ಷಿಣೆ ಹಾಕೊಂತ ಹೊರಟ್ವಿ. ಪ್ರದಕ್ಷಿಣೆ ಹಾಕಿ ಸಿಗ್ತಾನೆ ಅಂತ ಬರ್ರಿ. ಹಂಗೆ ಒಂದು ರೌಂಡ್ ಕಂಪ್ಲೀಟ್ ಮಾಡಿದ್ವಿ. ನಮ್ಮ ಅಕ್ಕರಿದ್ರು ಇಲ್ಲಿ, ಅವ್ರ ಕಡೆಯಿಂದ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳ್ಸಂತ. श्रीराम जय राम जय जय राम, श्रीराम जय राम जय जय राम, श्रीराम जय राम जय जय राम, श्रीराम जय राम जय जय राम. ಅವ್ರೆಲ್ಲರ ಕಡೆಯಿಂದ ಆ ಥರ ಹೇಳಿಸಿ ನೆಕ್ಸ್ಟ್ ಹಂಗೆ ಅಲ್ಲಿಂದನೇ ಹಿಂಗೆ ಒಂದು ವಿಡಿಯೋ ಮಾಡ್ತಿದ್ದೆ. ಅಷ್ಟರಲ್ಲೇ ಏನೋ ಮೂರೇ ದಿನ ಜಗಳ ಆಗಿತ್ತು. ಅಳ್ಕಂತ ಬಂದ ನನ್ನ ಕ್ಯಾಮ್ರಾ ಕಡೆ. ಅದಾದಮೇಲೆ ಎಲ್ಲ ದರ್ಶನ ಮಾಡಿ ಕಾರ್ನ ಆ ಕಡೆ ಪಾರ್ಕ್ ಮಾಡಿದ್ವಿ. ಹಾಗಾಗಿ ಆ ಕಡೆ ಹೋಗೋಣ ಅಂತಂದು ರೋಡ್ ಕ್ರಾಸ್ ಮಾಡ್ತಿದ್ವಿ. ಹಾಗೆ ಮುಂದೆ ಸಿಗ್ತಾನಂತ ಬರ್ರಿ. ನೆಕ್ಸ್ಟ್ ಹಂಗೆ ಕಾರಲ್ಲಿ ಕುಂತು ನಾವು ಮನೆಯಿಂದ ಮಾಡ್ಸ್ಕೊಂಬಂದ್ರೆ ವೆಹಿಕಲ್ಲು ಮತ್ತು ನಮ್ಮ ಕಾರು ಎರಡೂ ಹಿಂದೆ ಮುಂದೆ ಹೊರಟವು. ನೆಕ್ಸ್ಟ್ ಹಂಗೆ ಹೋಗ್ತಾನೆ. ನಾವು ಇಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ಕಪಿಲ ತೀರ್ಥಂ ವಾಟರ್ ಫಾಲ್ಸ್ ಅಂತಂದು. ಕಪಿಲ ತೀರ್ಥಂ ವಾಟರ್ ಫಾಲ್ಸಿಗೆ ಬಂದ್ವಿ. ಹಾಗೆ ಇಲ್ಲಿ ಬರ್ತಾ ಪಕ್ಕದಲ್ಲಿ ಅಭಯವಾಸ್ತಿ ಆಂಜನೇಯ ದೇವಾಲಯ ಅಂತ ಇತ್ತು. ಹಾಗೆ ಹೊರಗಿಂದನೂ ನೋಡ್ಕೊಂಡು ಹೋಗೋಣ ಬರ್ರಿ. ಹೊರಗಿಂದನೂ ನೋಡ್ಕೊಂಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳಿ ಮುಂದೆ ಹೊರಟ್ವಿ. ದೇವ್ರ ದರ್ಶನ ಮಾಡಿ ಹೊರಗೆ ಬಂದ್ವಿ. ಇಲ್ಲಿ ಬ್ಯಾರಿಕೇಡ್ ಇದ್ವು, ಅದ್ರ ಮ್ಯಾಗ ಮಂಗಗಳು ಕುಂತಿದ್ವು. ಮಂಗಗಳಿಗೆ ಏನೋ ಬಾಳೆಹಣ್ಣು ಏನೋ ಕೊಡಾಕತ್ತಿದ್ರು ಅವರು. ನೆಕ್ಸ್ಟ್ ಅಲ್ಲಿ ಸಿಗ್ತಾನಂತ ಬರೀ ವಾಟರ್ ಫಾಲ್ಸ್ನ. ಇದ ನೋಡ್ರಿ ಕಪಿಲ ತೀರ್ಥಂ ವಾಟರ್ ಫಾಲ್ಸ್ ಅಂತಂದು. ತಿರುಪತಿಗೆ ಹೋದ್ರೆ ಎಷ್ಟೊಂದು ಜನ ಆಗಲೇ ಇಲ್ಲಿಗೆ ಬಂದಿದ್ರು ಈ ಪ್ಲೇಸಿಗೆ. ಹಾಗೆ ಇಲ್ಲಿಂದ ಒಂದು ವಿಡಿಯೋ ಮಾಡಿ ನೆಕ್ಸ್ಟ್ ಅಲ್ಲಿಂದನೂ ಹೊರಟಿದ್ದಾರೆ ಜನ. ಅಲ್ಲಿ ಸ್ನಾನ ಮಾಡಕ್ಕೆ ಹೊರಟಿದ್ದಾರೆ. ನೀರದೇನೋ ಗುಡ್ಡದಿಂದ ಏನೋ ಹರಿಯುತ್ತಂತೆ. ಹಾಗೆ ಸುತ್ತಲೂ ಒಂದು ವಿಡಿಯೋ ಮಾಡಿ ಇಲ್ಲಿಂದನೂ ನೋಡ್ರಿ ನೀರು ಹರಿಯೋದು. ಇಲ್ಲಿ ಪೂರ ಇಲ್ಲಿ ಕಾಣುತ್ತಲ್ಲ, ಇಷ್ಟು ಇನ್ನೂ ಮೇಲೆ ಇರ್ಬೇಕದು ತುದಿ. ಅಲ್ಲಿಂದನೂ ಕೆಳಗಿನವರೆಗೂ ನೀರು ಹರಿಯುತ್ತೆ. ಎಲ್ಲರೂ ಇಲ್ಲೇ ಸ್ನಾನ ಮಾಡ್ತಾಯಿದ್ರು ಸ್ವಲ್ಪ ಜನ. ನೆಕ್ಸ್ಟ್ ಹಂಗೆ ಅಲ್ಲಿಂದ ಕಪಿಲ ತೀರ್ಥಂ ವಾಟರ್ ಫಾಲ್ಸ್ ನೋಡ್ಕೊಂಡು ನಾವು ಹೊರಟ್ವಿ. ನೆಕ್ಸ್ಟ್ ಇಲ್ಲೇ ತಿರುಪತಿ ಹತ್ರ ಇರೋ ಎಲ್ಲ ಸುತ್ತಮುತ್ತಲ ಎಲ್ಲ ಇರೋ ಪ್ಲೇಸಸ್ ಎಲ್ಲ ನೋಡಿ ಪದ್ಮಾವತಿ ಟೆಂಪಲ್ ಅಂತ ಐತಿ, ಅಲ್ಲೇ ಉಳ್ಕೊಂಡಿದ್ದು. ವಿಡಿಯೋ ಮಾಡೋಕ್ಕೆ ಕ್ಯಾಮ್ರಾ ಅಲೌ ಕೊಡಲಿಲ್ಲ, ಹಂಗಾಗಿ ಅಲ್ಲಿ ವಿಡಿಯೋ ಮಾಡಲಿಲ್ಲ. ಅಲ್ಲೇ ಪದ್ಮಾವತಿ ಟೆಂಪಲಲ್ಲಿ ತೆಪ್ಪದ ಜಾತ್ರೆ ಅಂತಂದು ಎಷ್ಟೋ ವರ್ಷಕ್ಕೊಮ್ಮೆ ಆಗುತ್ತೆ. ಅಷ್ಟೊಂದೇನು ನನಗೆ ಗೊತ್ತಿಲ್ಲ. ನಿಮ್ಗೆ ಏನಾರು ಗೊತ್ತಿದ್ರೆ ಕಮೆಂಟ್ ಹಾಕಿರಿ.